ಪ್ರಿಯ ವೀಕ್ಷಕರೇ, ನಾನು ನಿಮಗೆ ಕಥೆಯೊಂದನ್ನ ಹೇಳ್ತೀನಿ ಕೇಳಿ. ಆದರೆ ಇದು ಕೇವಲ ಕತೆ ಮಾತ್ರವಲ್ಲ, ಕಥೆಯೊಳಗಿನ ಕತೆ ವ್ಯತೆ. ಕಳೆದ 26 ವರ್ಷಗಳಿಂದ ವಿದೇಶಿ ವ್ಯಕ್ತಿಯೊಬ್ಬ ಭಾರತ ದೇಶಕ್ಕೆ ಪ್ರವಾಸಕ್ಕೆಂದು ಬರ್ತಾ ಇದ್ದ. ಈತ ಬರ್ತಾ ಇದ್ದಿದ್ದು ದೂರದ ಯುರೋಪ್ ಖಂಡದ ಫ್ರಾನ್ಸ್ ದೇಶದಿಂದ. ಹಾಗೆ ಬಂದವರು ಭಾರತದ ಸಂಸ್ಕೃತಿ, ಇಲ್ಲಿನ ಸಂಪ್ರದಾಯಗಳು ಮತ್ತು ಇಲ್ಲಿನ ಜೀವನ ಶೈಲಿಯನ್ನ ಸಂಶೋಧನೆ ನಡೆಸಿ ಆಗಾಗ ತಮ್ಮ ಡೈರಿಯಲ್ಲಿ ಬರೆದಿಟ್ಟುಕೊಳ್ತಾ ಇದ್ರು. ಅವರ ಹೆಸರೇ ಡೇನಿಯಲ್. ವರ್ಷಕ್ಕೆರಡು ಬಾರಿ ತಮ್ಮ ದೇಶದಿಂದ ನಮ್ಮ ದೇಶಕ್ಕೆ ಹೀಗೆ ಪ್ರವಾಸ ಬರ್ತಾ ಇದ್ದ ಇವರನ್ನ ಆಕರ್ಷಿಸಿದ್ದು ಮಾತ್ರ ಭಾರತದ ಮಕ್ಕಳ ಜೀವನ ಶೈಲಿ. ಅದರಲ್ಲೂ ಕರ್ನಾಟಕದ ಬಗ್ಗೆ ವಿಶೇಷವಾದ ಅಕ್ಕರೆ ಬೆಳೆಸಿಕೊಂಡಿರುವ ಇವರು ಕರ್ನಾಟಕದ ಅನೇಕ ಕಡೆ ಸುತ್ತಾಡಿ ಮಕ್ಕಳ ಬಗ್ಗೆಯೇ ತಮ್ಮ ಡೈರಿಯಲ್ಲಿ ಬರೆಯಲಾರಂಭಿಸಿದ್ರು. ಹಾಗೆ ಇವರು ಬರೆದ ಆ ಡೈರಿ ಸಿಕ್ಕಿದ್ದು ಮಾತ್ರ ಕರ್ನಾಟಕದ, ಅದರಲ್ಲೂ ಮಂಗಳೂರಿನವರಾದ ಡಿಕ್ಸನ್ ಜಾಕಿ ಡಿಸೋಜಾ ಕೈಗೆ. ಅಸಹಾಯಕರಿಗೋಸ್ಕರ ಏನಾದರೊಂದನ್ನ ಮಾಡಬೇಕೆಂಬ ಹಪಹಪ್ಪಿಯಲ್ಲಿದ್ದ ಡಿಕ್ಸನ್ ಜಾಕಿ ಡಿಸೋಜಾರವರಿಗೆ ಡಾನಿಯಲ್ ಅವರು ಬರೆದ ನೈಜ ಚಿತ್ರಣದ ಈ ಡೈರಿ ವಿಪರೀತವಾಗಿ ಆಕರ್ಷಿಸಿ ಬಿಡ್ತು. ನಮ್ಮ ಮಕ್ಕಳು ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನ ಡೈರಿ ಮೂಲಕ ತಿಳಿದ ಡಿಕ್ಸನ್ ಡಿಸೋಜಾರ್ ಅವರು ಅದನ್ನು ಕಥೆಯ ರೂಪಕ್ಕೆ ತಂದು ತಮ್ಮದೇ ಡುಬೋಯಿಸ್ ಸಂಸ್ಥೆಯಿಂದ ಮಕ್ಕಳ ಚಲನಚಿತ್ರವೊಂದನ್ನ ಮಾಡಿಯೇ ಬಿಟ್ರು ನೋಡಿ. ಮಕ್ಕಳಿಂದ ಮಕ್ಕಳಿಗಾಗಿಯೇ ಮಾಡಿದಂತಹ ಈ ಚಲನಚಿತ್ರದ ಹೆಸರು ವಿರೂಪ. ಏನ್ ಹೆಂಗ್ ನೋಡಕತ್ತಿ? ಅವೆಲ್ಲ ಯಾರು ಅನ್ಕೊಂಡ್ಯಾ? ನನ್ನ ಮಕ್ಕಳದು. ಅವ್ರ ಟ್ಯಾಲೆಂಟ್ ನೋಡಿ ಅವ್ರು ಸಿಕ್ಕಿರೋ ಪ್ರಶಸ್ತಿಗಳು, ಅವಾರ್ಡ್ಗಳು. ಹಂಗ್ಯಾಕೆ ಹೇಳಕತ್ತೀಯೋ? ಸಮ ಕ್ಯಾಂಪ್ ಬಗ್ಗೆ ಏನ್ ಮಾಡ್ತಿದ್ದಾನೆ? ಆ ಹುಡುಗ ಯಾರು? ಈ ಚಿತ್ರವನ್ನ ಬಹಳಷ್ಟು ಪ್ರೀತಿಯಿಂದ ಮಕ್ಕಳಿಗಾಗಿಯೇ ತಯಾರು ಮಾಡಿದ್ದೀವಿ ಅನ್ನುವ ಖುಷಿಯಲ್ಲಿ ಇರುವಂತಹ ವಿರೂಪ ಚಿತ್ರತಂಡ ಏನು ಹೇಳ್ತಿದ್ದಾರೆ ನೋಡಿ. ತಂಗಿ ನಾವು ಎಲ್ಲ ಜೊತೆ ಸೇರಿಕೊಂಡು ಡಿಸ್ಕಷನ್ ಮಾಡಿದ ಮೇಲೆ ಯಾಕೆ ಈ ಪಿಕ್ಚರ್ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತೇಳಿ ತುಂಬ ಥರದ ಡಿಸ್ಕಷನ್ ಆಯಿತು. ಯಾಕೆಂದರೆ ಮಕ್ಕಳ ಚಿತ್ರ, ಇನ್ನೊಮ್ಮೆ ಇನ್ವೆಸ್ಟ್ಮೆಂಟ್ ಉಂಟು. ಇದು ದುಬೈಸ್ ಪ್ರೊಡಕ್ಷನ್ಸ್ದು ಮೊದಲ ಚಿತ್ರ, ಮೊದಲ ಬ್ಯಾನರಿಂದು ಮೊದಲ ಚಿತ್ರ. ಇದರಲ್ಲಿ ಏನಂದರೆ ಒಬ್ಬ ನಮ್ಮ ಹುಡುಗ ಕಣ್ಣೇ ಕಾಣೋದಿಲ್ಲ, ಅವನು ಆ್ಯಕ್ಟರ್ ಅಲ್ಲ, ಆದರೆ ಆ್ಯಕ್ಟ್ ಮಾಡಿದ್ದಾನೆ. ವೀಕ್ಷಕರೇ, ಇಲ್ಲಿ ನಾನು ನಿಮಗೊಂದು ವಿಶೇಷತೆಯನ್ನ ಹೇಳ್ತೀನಿ ನೋಡಿ. ಅದೇನಪ್ಪ ಅಂದ್ರೆ ಈ ವಿರೂಪ ಸಿನಿಮಾಗೆ ಯಾವುದೇ ಡಬ್ಬಿಂಗ್ ಮಾಡಿರುವುದಿಲ್ಲ. ಕಲಾವಿದರು ಆನ್ ದಿ ಸ್ಪಾಟ್ ಹೇಳಿದಂತ ನೈಜ ಸಂಭಾಷಣೆ ಹಾಗೂ ಶಬ್ದಗಳನ್ನ ಚಿತ್ರದುದ್ದಕ್ಕೂ ಬಳಸಿಕೊಳ್ಳಲಾಗಿದೆ. ನಮ್ಮ ಇಡೀ ಸೌಂಡ್ ಟೀಮ್ ಮುಂಬೈಯಿಂದ ಬರ್ತಾ ಇದ್ವಿ. ಇದಕ್ಕೆ ಇಕ್ವಿಪ್ಮೆಂಟ್ಸ್ ಕೂಡ ಹೈಯರ್ ಎಂಡ್ ಇಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ. ನಾವು ಬಾಲಿವುಡ್ ಫಿಲ್ಮಲ್ಲಿ ಯಾವುದು ಯೂಸ್ ಮಾಡ್ತೀವಿ. ನೈಜತೆಗೆ ಹೆಚ್ಚು ಒತ್ತು ಕೊಟ್ಟಿರುವ ವಿರೂಪ ಚಿತ್ರತಂಡ ಫ್ರಾನ್ಸ್ ದೇಶದ ಒಂದಷ್ಟು ಕಲಾವಿದರನ್ನ ಬಳಸಿಕೊಂಡಿದ್ದು ಈ ಚಲನಚಿತ್ರ ಏಪ್ರಿಲ್ 12ರಂದು ವಿಶಾಲ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡು ಪ್ರದರ್ಶನಗೊಳ್ಳಿಕ್ಕಿದೆ. ಸಪೋರ್ಟೆಡ್ ಆಸ್ ಅ ವೆಲ್, ಎಲ್ಲ ಥರದ್ದು ಸಪೋರ್ಟ್ ಮಾಡಿದ್ದಾರೆ ನೋಡಿ. ಐ ಡೋಂಟ್ ಹ್ಯಾವ್ ನೆಗೆಟಿವ್ ಟು ಸೇ ಅಬೌಟ್ ಮೈ ವಿರೂಪ ಕ್ರೂ, ಈ ಬಾಯ್ಸ್ ಬಗ್ಗೆ. ಯಾಕೆಂದರೆ ನಾನು ಸೆಟ್ಟಲ್ಲಿ ಇದ್ದ ಕಾರಣ ನನಗೆ ಏನು ಅಲ್ಲಿ ಕಾಣಲಿಲ್ಲ. ಯಾಕೆಂದರೆ ದೇ ವಿರ್ ಸಪೋರ್ಟೆಡ್ ಆಸ್ ಈ ಮೂವಿ ಸಕ್ಸಸ್ ಮಾಡಲಿಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ನಿಮ್ಮ ಮನೆ ಹುಡುಗ ಮಾಸ್ಟರ್ ನನ್ನ ಮಾಡುವ ನಮಸ್ಕಾರಗಳು. ಟೀಸರ್ ತುಂಬ ಪ್ರಾಮಿಸಿಂಗ್ ಆಗಿದೆ, ಫೋಟೋಗ್ರಫಿ ತುಂಬ ಚೆನ್ನಾಗಿದೆ. ಅಂದರೆ ನೋಡ್ತಾ ಇದ್ದರೆ ಮಕ್ಕಳಿಗೆ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಅಂತ ನನಗಂತೂ ಅನಿಸಿದೆ.
ಈ ಚಲನಚಿತ್ರದಿಂದ ಬರುವ ಲಾಭಾಂಶದಲ್ಲಿ 1 ಪೈಸೆಯೂ ತಮಗೋಸ್ಕರ ಇಟ್ಟುಕೊಳ್ಳದೆ ಅಸಹಾಯಕರಿಗೆ ಹಾಗೂ ದೀನದಲಿತರಿಗೆ ನೀಡುವ ಇರಾದೆ ವಿರೂಪ ಚಿತ್ರತಂಡಕ್ಕಿದ್ದು, ಮಕ್ಕಳ ಜೊತೆಗೆ ಹೆತ್ತವರು ತಿಳಿದುಕೊಳ್ಳಬೇಕಾದ ಉತ್ತಮ ಸಂದೇಶಗಳನ್ನ ಹೊತ್ತು ಬರುತ್ತಿರುವ ವಿರೂಪ ಚಲನಚಿತ್ರವನ್ನ ಎಲ್ಲರೂ ನೋಡಿ ಹಾಗೂ ಇತರರನ್ನು ನೋಡುವಂತೆ ಪ್ರೋತ್ಸಾಹಿಸಿ ಅನ್ನುವ ಕರೆಯನ್ನ ಕೊಡ್ತಾ, ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ. ಹಂಗ್ಯಾಕೆ ಹೇಳಕತ್ತೀಯೋ? ಸಮ ಕ್ಯಾಂಪ್ ಬಗ್ಗೆ ಏನ್ ಮಾಡ್ತಿದ್ದಾನೆ? ಆ ಹುಡುಗ ಯಾರು?